ತುಂಬ ಖುಷಿ ಇದೆ ಮೇಡಮ್. ನಾವು ಕನ್ಸ್ಕೊಂಡಿದ್ದು 3 ವರ್ಷದಿಂದ ಕನ್ಸ್ಪಟ್ಟಿದ್ದು ತುಂಬ ನನಸಾಗಿದೆ. ಇವತ್ತು ಆಡಿಯನ್ಸ್ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ತುಂಬ ನರ್ವಸ್ ಇತ್ತು ಆ್ಯಕ್ಚುಲಿ. ಈಗ ಹೆಂಗಿದೆ ಅಂತ ಗೊತ್ತಿಲ್ಲ, ಎಲ್ಲ ನೀವೇ ತಿಳಿಸ್ಕೊಡ್ಬೇಕು ಮೀಡಿಯಾ ಪ್ರಕಾರ. ಎಲ್ಲ ಒಂದು ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಮೇಡಮ್. ಹಾಗೆಯೇ ನಮ್ಮ ಪ್ರೊಡ್ಯೂಸರ್ಗೆ, ನನ್ನ ಇಬ್ಬರು ಪ್ರೊಡ್ಯೂಸರ್ಗೆ ಅವರೆರಡು ಕಣ್ಗಳಿದ್ದಂಗೆ ನನ್ನಂಥ ಹೊಸ ಕಲಾವಿದನ್ನ ಹಾಕ್ಕೊಂಡು ಇಷ್ಟು ಮಟ್ಟಿಗೆ ಮಾಡೋರೆ ಅಂತಂದ್ರೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ನಮ್ಮ ಡಾರ್ಲಿಂಗ್ ಕೀರ್ತಿ ಸರ್ಗೆ, ನಮ್ಮ ನಿರ್ದೇಶಕರಿಗೆ, ನಮ್ಮ ಹೀರೋಯಿನ್ ಮೇಡಮ್ಗೆ, ನಮ್ಮ ರಾಧಿಕಾ ಮೇಡಮ್ಗೆ, ನಮ್ಮ ಎಲ್ಲ ನನ್ನ ಎಂಟೇರ್ ನಮ್ಮ ಸಿರುಂಡೆ ರಘುವಣ ಆಗಿರಲಿ, ನಮ್ಮ ರಂಗಣ್ಣವರಾಗಿರಲಿ, ಎಲ್ಲರೂ ಒಂದು ಸಪೋರ್ಟ್ ಮಾಡೋದಕ್ಕೆ, ಅದು ಹೊಸಬ್ರಿಗೆ ಸಪೋರ್ಟ್ ಮಾಡೋದಕ್ಕೆ ನಾನು ನಿಮ್ಮ ಮೂಲಕ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹಂಗೆ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಫ್ರೆಂಡ್ಸ್ಗಳಿಗೆ ಎಲ್ಲೆಲ್ಲಿ ಹೌಸ್ಫುಲ್ ಮಾಡಿದಾರೋ ಅವರೆಲ್ಲರಿಗೂ ನನ್ನ ಥ್ಯಾಂಕ್ಸು. ನಾಗಮಂಗಲ ಹೌಸ್ಫುಲ್ ಆಗಿದೆ, ಕೆ.ಆರ್. ನಗರ ಹೌಸ್ಫುಲ್ ಆಗಿದೆ, ಹುಣಸೂರು ಹೌಸ್ಫುಲ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಅದರಲ್ಲೂ ಈ ಬೆಂಗಳೂರಲ್ಲಿ ಜನನೇ ಕನ್ನಡ ಸಿನಿಮಾಗೆ ಜನನೇ ಬರ್ತಿಲ್ಲ, ಅದರಲ್ಲೂ ಒಂದು 250 ಮೆಂಬರ್ಸ್ ಬಂದಿದ್ದಾರೆ ಅಂದರೆ ನಂಗೆ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು. ನಮ್ಮನ್ನು ನೀವೇ ಬೆಳೆಸಬೇಕು, ನೀವೇ ಆರಿಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಸ್ವಲ್ಪ ಕಡೆ ಸ್ವಲ್ಪ ನಾಗರಾಜ್ ಅವ್ರನ್ನ ಕರೀರಿ. ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಶೋ ನೋಡಿ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನನ್ನ ಆ್ಯಕ್ಟಿಂಗ್ ನಂಗೆ ಸಖತ್ ಇಷ್ಟ ಆಗಿದೆ. ಆ್ಯಂಡ್ ಆ ವಿಸಿಲ್ಸ್ ಎಲ್ಲ ಬರುವಾಗ, ಅದು ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡುವಾಗ ಸ್ವಲ್ಪ ನರ್ವಸ್ ಆಗ್ತಿತ್ತು. ಬಟ್ ಆ ವಿಸಿಲ್ಸು, ಆ ಸೌಂಡ್, ಆ ಎನ್ಕರೇಜ್ಮೆಂಟ್ ಸಿಗುವಾಗ ಖುಷಿ ಆಗ್ತಾಯಿತ್ತು. ನಮ್ಮ ಫಸ್ಟ್ ಸ್ಟೆಪ್ಗೆ ಆಡಿಯನ್ಸ್ ಸಪೋರ್ಟ್ ಸಿಕ್ಕಿದೆ ಅಂತ ನಮಗೆ ಸಮಾಧಾನವೂ ಆಯಿತು. ಬಟ್ ಇನ್ನೂ ಯಾರ್ಯಾರು ಮೂವಿ ನೋಡಿಲ್ಲ ಎಲ್ಲರೂ ಬಂದು ನೋಡಬೇಕು. ತುಂಬ ಚೆನ್ನಾಗಿದೆ. ಫೈಟ್ ಸೀನ್ಸ್ ಎಲ್ಲ ಸಖತ್ತಾಗಿ ಬಂದಿದೆ. ವೆರೈಟಿ ಫೈಟ್ ಸೀನ್ಸ್ಗಳಿವೆ. ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಹೀರೋಯಿನ್ ಎಂಟ್ರಿಗೆ ಆ ವಿಸಿಲ್ಸ್ ಎಲ್ಲ ಬರುವಾಗ ನಂಗೆ ಸಖತ್ ಖುಷಿ ಆಗ್ತಾಯಿತ್ತು. ಆ ಬಟರ್ಫ್ಲೈ ಇತ್ತಲ್ಲ, ಅದೆಲ್ಲ ಇವಾಗ ಹಾರ್ತಾ ಇದೆ ಆಚೆ. ಸಮ್ ಫ್ಲೈ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ಈ ಸಿನಿಮಾದಲ್ಲಿ ಔಟ್ ಆ್ಯಂಡ್ ಔಟ್ ಎಲ್ಲವೂ ಇದೆ. ಲವ್ ಇದೆ, ಮದರ್ ಸೆಂಟಿಮೆಂಟ್ ಇದೆ. ಈ ಸಮಾಜದಲ್ಲಿ ತಂದೆ ಇಲ್ಲ ಅಂತಂದರೆ ಒಬ್ಬ ಮಗು ಹೇಗೆ ಜೀವನ ಸಾಗಿಸ್ಬೋದು ಅಂತ ಒಂದು ಮೆಸೇಜ್ ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ಎಲ್ಲರೂ ಒಂದು ಸಿನಿಮಾ ನೋಡಿ, ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ನೆಗೆಟಿವ್ ಆರ್ ಪಾಸಿಟಿವ್ ನಿಮ್ಮ ಮುಖಾಂತರ ಹೇಳಿ. ನೀವೇ ನಮ್ಮನ್ನು ಬೆಳೆಸಬೇಕು. ಮೀಡಿಯಾದವ್ರಿಗೆ ನನ್ನ ತುಂಬ ಧನ್ಯವಾದಗಳು. ಹಾಗೆ ನಮ್ಮ ನಾಗೇಂದ್ರಣ್ಣನಿಗೆ, ಅವ್ರಿಗೆ ಶಿರಾ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲಲ್ಲ. ಹಾಗೆ ನನ್ನ ಎಲ್ಲ ಸ್ನೇಹಿತರಿಗೂ ಮತ್ತೊಮ್ಮೆ ಇನ್ನೊಂದ್ಸರಿ ಧನ್ಯವಾದಗಳನ್ನ ಕೇಳ್ಬಿಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಒಂದು ಸೆಕೆಂಡ್ ಹಿಡ್ಕೊಂಡಿದ್ದೀನಿ. ಬನ್ನಿ ಪೂಜಾ, ಎಲ್ರಿಗೂ ಥ್ಯಾಂಕ್ಸ್. ಮೊದಲಿಗೆ ನಿಜವಾಗ್ಲೂ ಓಕೆನಾ, ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ಸ್. ಮೊದಲನೇ ಶೋ ಹೊಸ ಹೀರೋ ಅಂತ ನಾವು ಅಂದ್ಕೊಂಡಾಗ ಅನಿಸುತ್ತೆ, ಏನು ಥಿಯೇಟ್ರ್ ಹೇಗಿರುತ್ತೋ, ಖಾಲಿ ಇರುತ್ತೋ, ಅವ್ರ ಕಡೆಯವ್ರು ಬಂದು ನಿಜವಾಗ್ಲೂ ತುಂಬ ಖುಷಿಯಾಗಿದೆ. ಅಂದರೆ ನಾಗಮಂಗಲದಲ್ಲಿ ಥಿಯೇಟ್ರ್ ಹೌಸ್ಫುಲ್ ಆಗಿದೆ. ಕ್ಯೂ ಅಲ್ಲಿ ನಿಂತಿದ್ದಾರೆ ಜನ ಅಂತೇಳಿ. ಅಂದರೆ ಒಬ್ಬ ಹೀರೋ ಆಗಿ ಮಾಡಿರೋರಿಗೆ ಅವರ ಊರವರು ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ನೋಡಿ ತುಂಬ ಖುಷಿ ಆಯಿತು. ಇನ್ನು ಸಿನಿಮಾ ಬಗ್ಗೆ ಹೇಳೋದಾದರೆ ನಿಜವಾಗ್ಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಲ್ಟಿಮೇಟ್ ಆಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು DOP ಕೀರ್ತಿ ಸರು ಅದ್ಭುತವಾಗಿದೆ. ಫ್ರೇಮಿಂಗ್ ಅಂತೂ ಇದು ನಿಜ ಹೇಳಬೇಕು ಅಂದರೆ ನಮಗೆ ಅನಿಸಿದ್ದೇನೆಂದರೆ, ನಾವು ಸಿನಿಮಾಗಳು ಮಾಡ್ತಾ ಇರ್ತೀವಿ, ಫಸ್ಟ್ ಪ್ರಯತ್ನದಲ್ಲಿ ಕಸದಿಂದ ರಸ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಏನೂ ಇಲ್ಲದೆ ಝೀರೋಯಿಂದ ಸಿನಿಮಾನ ಶುರು ಮಾಡಿ ಇವತ್ತು ಪಕ್ಕದಲ್ಲಿ ನಂಬರ್ 1 ಅಂತ ಹಾಕೊಬೋದು, ಅಂದರೆ 1 ಹಾಕ್ಬೋದು. ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ರವಿ ಸರ್ ನಿಜವಾಗ್ಲೂ ನನ್ನ ಬ್ರದರ್ ಅಂತ ಹೇಳ್ಕೊತಾ ಇರ್ತೀನಿ. ಹೊಸ ಹೀರೋ ಅಂತ ಅನಿಸ್ಲೇ ಇಲ್ಲ ಎಲ್ಲೂ. ಯಾಕಂದರೆ ಎಲ್ಲೂ ಒಂದು ಆ್ಯಕ್ಟಿಂಗ್ ಕಲ್ತಿಲ್ಲ ಅಂದ್ರೂ ಅವರು ಮೊದಲನೇ ಸಿನಿಮಾನದಲ್ಲಿ ಪ್ರಯತ್ನ ಪಟ್ಟು ನಿಜವಾಗ್ಲೂ ಎಲ್ಲೂ ಒಂದು ಫೈಟ್ ಸೀನ್ ಆಗಿರ್ಬೋದು, ಸಾಂಗಲ್ಲಾಗಿರ್ಬೋದು, ಅವ್ರ ಎಕ್ಸ್ಪ್ರೆಷನಲ್ಲಾಗಿರ್ಬೋದು, ಅಭಿನಯದಲ್ಲಾಗಿರ್ಬೋದು ಅದ್ಭುತವಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಮುಂದಿನ ಸಿನಿಮಾಗಳಲ್ಲಿ ತುಂಬ ಒಳ್ಳೆಯದಾಗಲಿ. ಈ ಟೀಮು ತುಂಬ ಸ್ಟ್ರಾಂಗ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ತುಂಬ ಕಷ್ಟಪಟ್ಟಿದ್ದಾರೆ ರಾತ್ರಿ ಹಗಲು. ಅವ್ರವ್ರ ಕೈಯಲ್ಲಿ ಏನೇನಾಗುತ್ತೋ ಆ ಸಪೋರ್ಟನ್ನು ಇಟ್ಕೊಂಡು ಈ ಸಿನಿಮಾನ ತೆರೆಗೆ ತಂದಿದ್ದಾರೆ. ಔಟ್ಪುಟ್ ನೋಡಿದಾಗ ನಿಜವಾಗ್ಲೂ ಅನ್ನಿಸ್ತು, ಒಂದು ಹೆಮ್ಮೆ ಅನ್ನಿಸ್ತು. ಈ ಸಿನಿಮಾನ ನಾವು ಮಾಡಿದ್ದೀವಿ, ಒಂದು ತುಂಬ ಖುಷಿ ಆಯಿತು ಈ ಸಿನಿಮಾ ಬಗ್ಗೆ. ನಮಸ್ತೆ, ಸದಾನಂದ್ ಅಂತ.
ಫಸ್ಟ್ ಡೇ ಫಸ್ಟ್ ಶೋ ನೋಡೋದೇ ಒಂದು ಅದ್ಭುತವಾದ ಪುಣ್ಯ ನಮಗೆ. ಯಾಕಂದರೆ ಕಿರಿಕ್ ಸಿನಿಮಾ, ನಮ್ಮ ಸಿನಿಮಾ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಬಿಡುಗಡೆ ಆಗಿದೆ. ಅದು ತುಂಬ ಚೆನ್ನಾಗಿ ಸ್ಟ್ರಾಂಗ್ ಟೆಕ್ನಿಕಲ್ ಟೀಮ್ ಇಟ್ಕೊಂಡು ಈ ಸಿನಿಮಾ ರೆಡಿಯಾಗಿದೆ. ಆಡಿಯನ್ಸ್ ಗಮನನ ಆ ಕಡೆ ಈ ಕಡೆಗೆ ಹೋಗ್ದಂಗೆ ಕಟ್ಟೆ ಹಾಕ್ತಕ್ಕಂಥ ಸಿನಿಮಾ ಇದು. ನಿಜವಾಗ್ಲೂ ನಿಮ್ಮೆಲ್ಲ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊತೀನಿ, ದಯವಿಟ್ಟು ಈ ಸಿನಿಮಾನ ಪ್ರಚಾರ ಮಾಡಿ. ನೀವು ಸಿನಿಮಾ ನೋಡಿದ್ದೀರಿ, ಈ ರಿವ್ಯೂನ ದಯವಿಟ್ಟು ನೀವು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನಿಮ್ಮ ಚಾನಲ್ಗಳಲ್ಲಿ ಹಾಕ್ಕೊಂಡು ಈ ನಮ್ಮ ಕಿರಿಕ್ ಸಿನಿಮಾಗೆ ಬಂದವ್ರಿಗಂತೂ ಯಾವುದೇ ಕಾರಣಕ್ಕೂ ಮೋಸ ಇಲ್ಲ. ಖುಷಿಪಟ್ಟು ನಕ್ಕು ಒಂದು ಖುಷಿಪಟ್ಟೆ ಇಲ್ಲಿಂದ ಹೋಗ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ನಮ್ಮ ಸಿನಿಮಾನ ಪ್ರಚಾರ ಮಾಡಿ, ಜನಕ್ಕೆ ಮುಟ್ಟಿಸೋ ಥರ ಮಾಡಿ. ಅವರು ಕಮೆಂಟ್ಸನ್ನು ಕೇಳಿ ಇನ್ನೂ ಜನನ ಥಿಯೇಟ್ರಿಗೆ ಕರ್ಕೊಂಡು ಬನ್ನಿ. ನಮಸ್ಕಾರ. ಯಾರು ಕಾರಲ್ಲಿ ಪಿ ಇಕ್ಕೋಬೇಡಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಡೇ ಫಸ್ಟ್ ಶೋ ನೋಡೋದ್ರಲ್ಲೇ ಒಂದು ಮಜಾ ಇರುತ್ತೆ. ನಮ್ಮ ಡಾರ್ಲಿಂಗ್ ರವಿ ಶೆಟ್ಟಿ ಅವರು ಮೊಟ್ಟ ಮೊದಲನೇ ಬಾರಿಗೆ ನಾಯಕ ನಟರಾಗಿ ಅಭಿನಯಿಸಿದ್ದಾರೆ. ಎಲ್ಲೂ ಕೂಡ ಇದು ಹೊಸಬ್ರು ತಂಡ ಮಾಡಿದೆ ಅಂತ ಅನಿಸಲ್ಲ. ಅಷ್ಟರ ಮಟ್ಟಿಗೆ ಅಷ್ಟು ಚೆನ್ನಾಗಿ ನೀಟಾಗಿ ಎಮೋಷನ್ ಆಗಿರ್ಬೋದು, ಲವ್ ಸೆಂಟಿಮೆಂಟ್ ಆಗಿರ್ಬೋದು, ಎಲ್ಲನೂ ನೀಟಾಗಿ ಸರಿದೂಗಿಸ್ಕೊಂಡು ಹೋಗಿದ್ದಾರೆ ನಮ್ಮ ನಾಗ್ತಿಹಳ್ಳಿ ಗಂಗಾಧರ್ ಗೌಡ ಅವರು. ಹಾಗೆ ಕ್ಯಾಮ್ರಾ ವರ್ಕ್ ಜೊತೆಗೆ ಒಂದು ಪಾತ್ರನೂ ಮಾಡಿದ್ದಾರೆ ನಮ್ಮ ಕೀರ್ತಿ ವರ್ಧನ್ ಅವರು, ಅದ್ಭುತವಾಗಿ ಮಾಡಿದ್ದಾರೆ. ಪ್ರತಿಯೊಂದು ಪಾತ್ರಗಳು ಅಷ್ಟೇ, ಎಲ್ಲರೂ ಹೊಸಬ್ರು ಅಂತ ಎಲ್ಲರೂ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಇಡೀ ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ. ದಯಮಾಡಿ ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ಸಿನಿಮಾ ನೋಡೋದ್ರ ಮುಖಾಂತರ ದಯಮಾಡಿ ಹೊಸ ತಂಡಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಚೆನ್ನಾಗಿ ಸ್ಟ್ರಾಂಗಾಗಿ ಕಲ್ತಿರ್ತಾರೆ ಎಲ್ಲ. ಇದು ನಾಗಮಂಗಲ ಅಂತ ಒಂದು ಊರಿಂದ ಬಂದು ಇಡೀ ಟೀಮು ಬೆಂಗಳೂರಿಗೂ ರೀಚ್ ಆಗೋದಿದೆಯಲ್ಲ, KG ರೋಡಿಗೆ ರೀಚ್ ಆಗೋದಿದೆಯಲ್ಲ, ಅದು ದೊಡ್ಡ ಮ್ಯಾಟ್ರು. ಅದಕ್ಕೆ ಅವರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಮತ್ತು ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ, ಹೀರೋಗೆ ಎಷ್ಟು ಸಾಧ್ಯನೋ ಇವಾಗೆಲ್ಲ ಗೊತ್ತಲ್ಲ, ಸಂಜೆ ಆಯ್ತಲು ಪಾರ್ಟಿಗಳು ಇದ್ದೇ ಇರುತ್ತೆ. ಅದರೊಳಗಡೆ ನಮ್ಮದು ಒಂಚೂರು ಪಾರ್ಟಿ ಇರುತ್ತೆ. ಆ ಥರದಲ್ಲಿ ಕಷ್ಟ ಸುಖಕ್ಕೆಲ್ಲ ಭಾಗಿಯಾಗ್ತದ್ದು. ಮತ್ತು ಸಾಧ್ಯವಷ್ಟು 90 ಭಾಗ ನಗಿಸೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅದರಲ್ಲಿ ನಮಗೆ ಅಲ್ಲಿ ಆಡಿಯನ್ಸು ನಗ್ತಾ ಇದ್ದಿದ್ದು ನೋಡಿ, ಪ್ರಯತ್ನ ಮಾಡಿದ್ದು ಸಾರ್ಥಕ ಆಯಿತು ಅಂತ. ಆಮೇಲೆ ಎಲ್ಲ ಟೀಮು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದೆ. ನಿಮ್ಮನ್ನು ಏನು ನಗಿಸ್ತೀವೋ ಅದಕ್ಕೆ ಖಂಡಿತ ನೀವೆಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ, ನಮ್ಗೆ ಇನ್ನೂ ನಗಿಸೋದಕ್ಕೆ ಶಕ್ತಿ ಸಿಗುತ್ತೆ. ಹಂಗಾಗಿ ನೀವೆಲ್ಲರೂ ನಮಗೆ ಸಹಕಾರ ಕೊಡಿ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಬರೀ ಇದ್ಯಾವುದೋ ಇನ್ಸ್ಟಾಗ್ರಾಮು ಇದರಲ್ಲೆಲ್ಲ ಡೌನ್ಲೋಡ್ ಮಾಡ್ಕೊಂಡು ನೋಡಿ ಕಷ್ಟಪಟ್ಟು ಮಾಡಿರುವಂಥ ಒಂದು ಹಳ್ಳಿ ಪ್ರತಿಭೆಗಳನ್ನ ಯಾವತ್ತೂ ತುಣಿಬೇಡಿ ಯಾರು. ಹಾಗಾಗಿ ಥಿಯೇಟ್ರಿಗೆ ಬಂದು ಬೆಳೆಸಿ ಆರೈಸಿ. ನಮಸ್ಕಾರ. ಅಯ್ಯೋ ಸರ್, ಸಿನಿಮಾ ಶುರುವಿಂದ ಎಂಡ್ವರೆಗೂ ಕಿರಿಕ್ ಇಲ್ಲ ಆ್ಯಕ್ಚುಲಿ ಸಿನಿಮಾದಲ್ಲಿ ಏನು ಕಿರಿಕಿಲ್ಲ, ಈ ಟೀಮ್ದೇ ಕಿರಿಕ್ ಜಾಸ್ತಿ. ಯಾಕೆಂದರೆ ಬೆಳಗ್ಗೆ ನೈಟ್ ಎಲ್ಲ ಒಂದು 11 ಗಂಟೆವರೆಗೂ ಪ್ಲ್ಯಾನ್ ಮಾಡ್ಕೊಳ್ಳೋರು ಎಲ್ಲೆಲ್ಲಿ ಹೋಗೋದು ಅಂತ. ಬೆಳಗ್ಗೆ ಹೊತ್ತಿಗೆ ಲೊಕೇಶನಲ್ಲಿ ಗೊತ್ತಲ್ಲ, ಹಳ್ಳಿನಲ್ಲಿ ಏನಾಗುತ್ತೆ, ರೈತರುಗಳು ಹಿಂದೆಗಡೆ ಫೀಲ್ಡಲ್ಲೆಲ್ಲ ನಿಂತ್ಕೊಂಡ್ಬಿಡ್ತಾರೆ. ನಮ್ಮದು ಗದ್ದೆ ಬತ್ತದಲ್ವೇ ನಾನು ಇವ್ರಿಗೆಲ್ಲ ಒಂದು ಸ್ವಲ್ಪ ತೊಂದರೆ ಆಗುತ್ತೆ. ಹಂಗಾಗಿ ಒಂದು ಸ್ವಲ್ಪ ಅದು ಕಿರಿಕಿ ಬಿಟ್ರೆ ಬೇರೆ ಇನ್ನೇನಿಲ್ಲ. ಅಣ್ಣ ಈ ಥರ ಹಾಕೊಟ್ರೆ ಈಗ ನಾವು ಇಲ್ಲ ಯಾರು ಬೇಜಾರು ಮಾಡ್ಕೋಬೇಡಿ. ಒಂದು ಸ್ವಲ್ಪ ಕೆಲಸಗಳು ಅಲ್ಲಿ ಇಲ್ಲಿ ಶೂಟಿಂಗಲ್ಲಿ ಇರ್ತೀವಿ, ಕರೆದಾಗ ಇನ್ ಟೈಮ್ಗೆ ಬಂದಿರೋಕ್ಕಾಗಲ್ಲ ಅಷ್ಟೇ ಪ್ರಮೋಷನ್ಗೆ. ಥ್ಯಾಂಕ್ ಯು. ಬನ್ನಿ. ಎಲ್ರಿಗೂ ನಮಸ್ತೆ. ಮಾಧ್ಯಮ ಮಿತ್ರರಿಗೆ, ಈ ಕಿರಿಕ್ ಮೂವಿಲಿ ನಂದೊಂದು ಸಣ್ಣ ರೋಲ್ ಇದೆ. ಈ ಕಿರಿಕ್ ಮೂವಿ ಯಾಕಪ್ಪ ಇಷ್ಟೊಂದು ಲೇಟ್ ಆಯಿತು ಅಂತಂದರೆ, ತುಂಬ ಶ್ರಮಪಟ್ಟು ಹೊಸಬರು ಸೇರಿ ಟೀಮ್ ಮಾಡೋದ್ರಿಂದ ತುಂಬ ಲೇಟ್ ಆಗಿದೆ. ಸೊ ನಾವು ಹೇಳೋದಕ್ಕಿಂತ ಆಡಿಯನ್ಸ್ಗಳದ್ದು ಒಪಿನಿಯನ್ ಕೇಳ್ದು, ಈ ಬೇರೆ ಕೆಲವೊಂದು ನಮ್ಮ ಚಿತ್ರೋದ್ಯಮದಲ್ಲಿ ಕೆಲವೊಬ್ಬರದ್ದು ಬೋರಿಂಗ್ ಆಗೋಗುತ್ತೆ. ಕೆಲವೊಂದು ಫಿಲಮ್ಗಳು ಹೊಸಬ್ರದ್ದು ಹೇಗಪ್ಪ ಇರುತ್ತೆ ಅಂತ ನಮಗೆ ಇವತ್ತು ಭಯ ಆಗಿತ್ತು. ಸೊ ಆಡಿಯನ್ಸ್ದು ನಾವು ಕೇಳಿದ ಮೇಲೆ ನಮ್ಗೊಂದು ತುಂಬ ಖುಷಿ ಆಯಿತು. ಒಂದು ಸಣ್ಣ ಹೇಳೋಷ್ಟು ಕೂಡ ಎಲ್ಲೂ ಬೋರಿಂಗ್ ಆಗಿಲ್ಲ. ಪ್ರತಿಯೊಂದು ಸೀನು ತುಂಬ ಚೆನ್ನಾಗಿ ಬಂದಿದೆ ಅಂತ ತುಂಬ ಒಪಿನಿಯನ್ ಕೊಟ್ಟಿದ್ದಾರೆ, ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಹೀಗೆ ನಮ್ಗೆ ಸಪೋರ್ಟ್ ಮಾಡಿ ನಾವು ಕೇಳ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು.